ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಈಗ ಚಿತ್ತರಂಜನ್ ಸರ್ ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು ಅಂತ ಕೇಳ್ಕೊತಿದ್ದೀವಿ. ಯಶಸ್ವಿ ಭವ. ಎಲ್ಲರಿಗೂ ನಮನಗಳು. ಈ 4ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಏನು ಮಾತಾಡಬೇಕು ಅನ್ನೋದೇ ಒಂದು ಯೋಚನೆ ವಿಷಯ. ವರ್ಷದಿಂದ ವರ್ಷಕ್ಕೆ ನಮ್ಮ ಸಂಘ ಬೆಳೀತಾ ಇದೆ. ಅದಕ್ಕಾಗಿ ಎಲ್ಲ ನಮ್ಮ ಕಾರ್ಯಸಿದ್ಧಿ ಯೋಗ ಬಂಧುಗಳು ಕೂಡ ತಮ್ಮ ಕೈಲಾದ ಸಹಾಯವನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿದರೆ, ಇದಕ್ಕೆ ನಮಗೆ ಹೆಚ್ಚು ಬೇಕಾಗಿರುವಂಥದ್ದು ನಮ್ಮಂತೆ ಎಲ್ಲರೂ ಬೆಳೆಯಲಿ ಅನ್ನೋ ಒಂದು ಮನೋಸ್ಥಿತಿ ಬೇಕು ನಮಗೆ. ಹಾಗಾಗಿ ಎಲ್ಲರೂ ಕೂಡ ಅವರವರ ಪ್ರಯತ್ನದಲ್ಲಿ ಇದ್ದೀವಿ ಇದಕ್ಕೆ ಹೆಚ್ಚು ಜನನ ಸೇರಿಸೋದಕ್ಕೆ. ಈ ಸಂಘವನ್ನು ಯಶಸ್ವಿಯಾಗಿ ಎಲ್ಲರೊಂದಿಗೆ ಮೇಲೆ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೆ ನಮ್ಮ ಪ್ರಯತ್ನಕ್ಕೆ ಸಾಕಷ್ಟು ಇನ್ನೂ ಯಶಸ್ಸು ಸಿಕ್ಕಿಲ್ಲ ಅಂತ ಹೇಳಿದರೆ ಅದಕ್ಕೆ ಯೋಚನೆ ಮಾಡುವಂಥ ವಿಚಾರಗಳು. ಯಶಸ್ಸು ಕಾಣಬೇಕಾದ್ರೆ ಮುಖ್ಯವಾಗಿ ನಮ್ಮ ಪ್ರಯತ್ನ ಅತ್ಯಗತ್ಯ ಅನ್ನೋದು ಮರಿಬಾರ್ದು. ಈ ಒಂದು ಆಧುನಿಕ ಯುಗದಲ್ಲಿ ದಿನಗಳಲ್ಲಿ ಎಲ್ಲರೂ ವೇಗವಾಗಿ ಓಡ್ತಾ ಇದ್ದೀವಿ. ನಮ್ಮ ಮುಖ್ಯವಾದ ಉದ್ದೇಶ ಬೇಗ ಎಲ್ಲವನ್ನು ಗಳಿಸ್ಬಿಡಬೇಕು, ಸಾಧಿಸ್ಬಿಡಬೇಕು ಅನ್ನೋದೇ ನಮ್ಮಲ್ಲಿ ಮನಸ್ಸಿನಲ್ಲಿ. ಅಷ್ಟು ವೇಗವಾಗಿ ಯಾಂತ್ರಿಕವಾಗಿ ಜೀವನವನ್ನು ಮಾಡೋದ್ರ ಜೊತೆಗೆ ಯೋಚನೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಆದರೆ ಇದು ಬಹುಶಃ ತಪ್ಪು ಅಂತ ಅನ್ನಿಸ್ತಾ ಇದೆ. ಎಲ್ರಿಗೂ ಇಲ್ಲಿ ಕಾರ್ಯಸಿದ್ಧಿ ಯೋಗ ಧ್ಯಾನದಲ್ಲಿ ಯಾರ್ಯಾರು ಸೇರಿದ್ದಾರೆ ಅಥವಾ ಇದನ್ನು ಪ್ರಾಕ್ಟೀಸಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗಿದು ಅರ್ಥ ಆಗಿದೆ. ಪ್ರತಿನಿತ್ಯನೂ ತನಗೋಸ್ಕರ ಸಮಯ ಕೊಡುವಂಥದ್ದು ಎಷ್ಟು ಜನ ಮಾಡ್ತಾ ಇದ್ದೀವಿ ಅನ್ನೋದು ಬಹುಶಃ ನಾವೇ ಪ್ರಶ್ನೆ ಮಾಡ್ಕೊಂಡಾಗ ಗೊತ್ತಾಗತ್ತೆ. 24 ಗಂಟೆ ಎಲ್ರಿಗೂ ಇದೆ, ಆದರೆ ನಮಗೋಸ್ಕರ ಸಮಯ ಕೊಡ್ತಾ ಇರೋದು ನಾವು 1 ಗಂಟೆನೂ ಕೂಡ ಇಲ್ಲ. ಪ್ರತಿನಿತ್ಯ ಧ್ಯಾನ ಮಾಡಿ ಅಂತಂದ್ಬಿಟ್ಟು ನಮ್ಮ ಸರ್ ಹೇಳ್ತಾ ಇದ್ದಾರೆ, ಆನ್ಲೈನ್ ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ನಾವು ಸಾಧಿಸಿದ್ದೀವಿ ಪ್ರಶ್ನೆ ಮಾಡ್ಕೋಬೇಕು. ಆದರೆ ನನ್ನ ವಿಷಯದಲ್ಲಿ ಹೇಳೋದಾದರೆ, ನಮ್ಮ ವೆಂಕಟೇಶ್ ಗುರೂಜಿಯವರು ಸುಮಾರು ಒಂದು 18-20 ವರ್ಷದ ಒಡನಾಟ. ಅವರು ಈ ದಿನ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಅದ್ರ ಜೊತೆಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಪ್ರಯತ್ನ ಸಾಧನೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಯೋಚನೆ ಮಾಡುವಂಥ ವಿಚಾರ. ನಾವು ನಿಜವಾಗ್ಲೂ ಪ್ರತಿಯೊಬ್ಬರು ಅವರ ಹಾಕಿರುವ ಶ್ರಮದಲ್ಲಿ ಅಥವಾ ಸಾಧನೆಯಲ್ಲಿ ಕೇವಲ 5 ಭಾಗ ಪ್ರಯತ್ನ ಮಾಡಿದ್ದೆ ಆದರೆ ನಮ್ಮನ್ನು ನಾವು ಎಲ್ಲೋ ತೊಗೊಂಡು ಹೋಗ್ಬಿಡ್ತೀವಿ, ಅಷ್ಟು ಎತ್ತರಕ್ಕೆ ಬೆಳಿತೀವಿ ಅನ್ನೋದನ್ನು ಹೇಳೋಕ್ಕೆ ಸಾಧ್ಯ ಇದೆ. ನನ್ನ ವೃತ್ತಿಯಲ್ಲಿ ನಾನು ವೈದ್ಯನಾಗಿದ್ದೇನೆ, ಆಯುರ್ವೇದ ವೈದ್ಯನಾಗಿದ್ದೇನೆ. ಇದರಲ್ಲೂ ಕೂಡ ಈ ಒಂದು ಕಾರ್ಯಸಿದ್ಧಿ ಯೋಗದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡ್ಮೇಲೆ ಸಾಕಷ್ಟು ಯಶಸ್ಸನ್ನು ಪಡೆದಿದ್ದೇನೆ. ಈ ರೀತಿ ಪಡೆಯೋದಕ್ಕೆ ನನ್ನ ಪ್ರಯತ್ನದ ಜೊತೆಗೆ ಪ್ರೋತ್ಸಾಹ ನಮ್ಮ ಗುರುಗಳದ್ದು ಕೂಡ ತುಂಬ ಇದೆ. ನಿಮ್ಮನ್ನು ಒಂದೇ ವಿಷಯದಲ್ಲಿ ಹೇಳುವಂಥದ್ದು ಏನು ಅಂತ ಹೇಳಿದರೆ, ಪ್ರತಿಯೊಬ್ಬರೂ ತಮಗಾಗಿ ತಮ್ಮ ಸಮಯವನ್ನು ಕೊಡಬೇಕು ಹಾಗೂ ನಿರಂತರ ಪ್ರಯತ್ನವನ್ನು ನಾವು ನಿಲ್ಲಿಸಬಾರ್ದು ಅನ್ನೋದನ್ನೇ ಹೇಳೋದು. ಇಲ್ಲಿ ಸಾಕಷ್ಟು ನಮ್ಮ ಹಿರಿಯರೆಲ್ಲ ಈ ಮೊದಲು ಮಾತಾಡಿರೋರೆಲ್ಲ ಹೇಳಿದ್ದಾರೆ, ತಾನು ಏನೇನು ಸಾಧನೆ ಮಾಡಿದೆ, ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ಹಂಚ್ಕೊಂಡಿದ್ದಾರೆ ಅವರು. ಸೊ ಅದನ್ನೆಲ್ಲ ನಾವು ನೋಡಿದಾಗ ಅದರ ಹಿಂದೆ ಇರುವಂಥದ್ದು ಪ್ರಯತ್ನ. ಸೊ ಹಾಗಾಗಿ ಹೆಚ್ಚು ಪ್ರಯತ್ನ ಹಾಕೋಣ, ಹೆಚ್ಚು ಬೆಳೆಯೋಣ, ಎಲ್ಲರನ್ನು ತೆಗೆದುಕೊಂಡು ಹೋಗೋಣ ಎಲ್ಲರ ಜೊತೆಯಲ್ಲಿ ಅಂತ ಹೇಳಿ ನನ್ನ ಈ 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಅವ್ರಿಗೆ ಇರುವ ಯಶಸ್ಸುಗಳು ಬಹಳಷ್ಟಿದೆ ಅಂತ ಹೇಳಿಬಿಟ್ರು. ಅವ್ರಿಗೆ ಒಂದೊಂದಾಗಿ ಇಲ್ಲಿ ವಿವರಿಸೋದಕ್ಕೆ ಸಮಯ ಇಲ್ಲ ಅಂತ ಕಾಣಿಸುತ್ತೆ. ಸೊ ಅವರು ಹೇಗೆ ನಾವು ನಡ್ಕೊಂಡ್ರೆ ಇಲ್ಲಿ ನಮಗೆ ಯಶಸ್ಸು ಸಿಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾವು ಹೇಗೆ ನಡ್ಕೋಬೇಕು, ನಾವು ಅದನ್ನು ಕನ್ಸಿಸ್ಟೆಂಟಾಗಿ ಹೇಗೆ ಮಾಡ್ಕೊತಾ ಹೋಗಬೇಕು ಅನ್ನೋದನ್ನು ತೋರಿಸ್ಕೊಟ್ರು. ಥ್ಯಾಂಕ್ ಯು ಸರ್.